ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವರದಾ ಮತ್ತು ಬಾಲ ಕಾವೇರಿನ ಮಾತಾಡ್ಸೋಕೆ ಅಂತ ಜೈಲಿಗೆ ಹೋಗಿರ್ತಾರೆ. ಆಗ ವರದಾ ಕಾವೇರಿ ಹತ್ರ ಮಾತಾಡ್ತಿರ್ತಾನೆ. ನನ್ನನ್ನು ಹುಡ್ಕೊಂಡು ಕಾಂಚನ ನನ್ನ ಹತ್ರ ಬಂದಿದ್ಲು, ಏನೋ ಹೇಳಬೇಕು ಅಂದ್ಕೊಂಡಿದ್ಲು, ಏನೋ ಹೇಳಬೇಕು ಅನ್ನೋಷ್ಟೊತ್ತಿಗೆ ಅವಳಿಗೆ ಕರೆಂಟ್ ಹೊಡೆದ್ಬಿಡ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿ ಕಾವೇರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂದರೆ ರಾಣಿ ಬಗ್ಗೆ ಇವನಿಗೇನು ವಿಷಯ ಗೊತ್ತಿಲ್ಲ ಅಂತ ಸಮಾಧಾನದಿಂದ ಸುಮ್ಮನೆ ಇರ್ತಾಳೆ. ಆಗ ಅವಳು ಏನಂತ ಬಾಯಿ ಬಿಡೋದೇ ಇಲ್ಲ. ಅವಳು ಕೋಮಕ್ಕೆ ಹೊರಟೋಗಿದ್ದಾಳೆ. ನಿಜ ಹೇಳು, ಏನಕ್ಕೆ ಬಂದಿದ್ಲು, ಯಾವ ವಿಷಯ ಅವಳು ನನಗೆ ಹೇಳಬೇಕಂತ ಬಂದಿದ್ಲು ಅಂತ ಕಾವೇರಿನ ಕೇಳ್ತಾನೆ. ಆಗ ಕಾವೇರಿ, ನಿನ್ನ ಹತ್ರ ಬಂದಿದ್ದು ಕಾಂಚನ ತಾನೆ, ಹಾಗಿದ್ರೆ ಅವಳನ್ನೇ ಕೇಳು ಅಂತ ಹೇಳಿದಾಗ ವರದಂಗೆ ತುಂಬಾ ಕೋಪ ಬರುತ್ತೆ. ಆಗ ವರದಾ, ಕಾವೇರಿ ಕೂತ್ ನಿಜ ಹೇಳು, ಏನು ಮಾಡೋಕ್ಕೆ ಹೊರಟಿದ್ದೀಯ, ಕಾಂಚನ ಹೇಳಬೇಕಾಗಿರೋ ವಿಷಯ ಏನು ಅಂತ ಕೇಳಿದಾಗ ಮರ್ಯಾದೆಯಿಂದ ಕೈ ತೆಗಿ, ಇದು ನಿನ್ನ ಮನೆ ಅಲ್ಲ, 4 ಗೋಡೆ ನಿನ್ನ ಹೆಂಡತಿ ಥರ ಸಾಯಿಸೋದಲ್ಲ, ಆ ಥರ ಅಲ್ಲ, ಇದು ಜೈಲು. ಇಲ್ಲಿ ಏನಾದರೆ ನನಗೆ ಸ್ವಲ್ಪ ನೋವಾದರೆ ಸಾಕು, ನಿನ್ನ ಯಾರೂ ಬಿಡಲ್ಲ, ನಿನ್ನ ಆಚೆಗೆ ಬಿಡಲ್ಲ ಅಂತ ಹೇಳಿ ವರದಾನ ಹೆದರಿಸ್ತಾಳೆ. ಆಗ ವರದಾ, ನಿನ್ನ ಮತ್ತೆ ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಬಾಲನ ಹತ್ರ ಮಾತಾಡ್ತಿರ್ತಾನೆ. ಅಲ್ಲ, ನಿನ್ನ ಹೆಂಡತಿಗೆ ನಾನು ಒಳ್ಳೇದು ಮಾಡೋಕ್ಕೆ ಅಂತ ಆ ಕಾಂಚನ ಇಲ್ಲಿ ನೇಮಿಸಿದ್ದೆ, ಅವಳಿಂದ ಒಳ್ಳೇದಾಗಲಿ ಕೆಟ್ಟದಾಗಲಿ ಏನೇ ಆದರೂ ಬಂದು ನನಗೆ ತಿಳಿಸು ಅಂತ ಕಾಂಚನಂಗೆ ಹೇಳಿದ್ದೆ ನಾನು. ಅದಕ್ಕೆ ಅವಳು ಬಂದಿದ್ಲು. ಆದರೆ ಅವಳಿಗೆ ಈ ಥರ ಆಗೋಯ್ತು. ಅವಳು ಏನಕ್ಕೆ ಬಂದಿದ್ಲು ಅಂತ ನಾವು ತಿಳ್ಕೋಬೇಕು. ಹೋಗಿ ನಿನ್ನ ಹೆಂಡತಿನ ನೀನೇ ಕೇಳು ಅಂತ ಬಾಲಂಗೆ ಹೇಳ್ತಾನೆ. ಈ ಕಡೆ ಬಾಲ ಕಾವೇರಿ ರೀತಿ ಮಾತಾಡೋಣ ಅಂತ ಒಳಗಡೆ ಬರ್ತಾನೆ. ಕಾವೇರಿನ ನೋಡಿ, ಛೀ, ನಿನ್ನ ಮುಖ ನೋಡೋಕ್ಕೂ ನನಗೆ ಆಸೆ ಆಗುತ್ತೆ ಅಲ್ಲ, ಎಷ್ಟೊಂದು ಕೆಟ್ಟ ಕ್ರೂರಿ ನೀನು, ನಮ್ಮ ಬಾಸ್ ಹೆಂಡ್ತಿನೇ ಕೊಲೆ ಮಾಡಿದವಳು ನೀನು. ನಿನ್ನ ಪ್ರೀತಿ ಮಾಡಿ ನಾನೆಲ್ಲರನ್ನೂ ಎದುರು ಹಾಕ್ಕೊಂಡು ಮದುವೆ ಮಾಡಿಕೊಂಡೆ, ಅಂಥದ್ರಲ್ಲಿ ನನಗೆ ಮೋಸ ಮಾಡಿದೆ. ಸಾಲದಕ್ಕೆ ದೇವ್ರಂತ ಇರೋ ನಮ್ಮ ಅತ್ತಿಗೆನಿಗೆ ನಮಗೆ ಅನ್ನ ಹಾಕಿದ್ಲು, ಅಂಥವ್ರನ್ನೇ ನೀನು ಕೊಲೆ ಮಾಡಿಬಿಟ್ಟೆ ಅಲ್ಲ. ಅಷ್ಟಕ್ಕೂ ಇವಾಗ ನೀನು ಮಾಡೋಕ್ಕೆ ಹೊರಟಿದ್ದೀಯಾ, ನೀನು ಏನೋ ಪ್ಲ್ಯಾನ್ ಮಾಡೋಕ್ಕೆ ಹೊರಟಿದ್ದೀಯಾ. ಆ ಕಾಂಚನ ಏನಕ್ಕೆ ಬಂದಿದ್ಲು, ಮರ್ಯಾದೆಯಿಂದ ಹೇಳು, ಇಲ್ಲ ಅಂದರೆ ನಿನ್ನೆ ಸುಮ್ಮನೆ ಬಿಡಲ್ಲ ಕಣೆ. ನಾನು ನಿನ್ನಿಂದ ನಮ್ಮ ತೇಜ್ ಬಾಸ್, ನಮ್ಮ ವರದಾ ಬಾಸಿಗೆ ಏನಾದರೂ ತೊಂದರೆ ಆದರೆ ನಿನ್ನ ಮಾತ್ರ ನಾನು ಹುಟ್ಟಿಸಿಲ್ಲ ಅನಿಸ್ಬಿಡ್ತೀನಿ, ಮನುಷ್ಯ ಅನ್ನೋದನ್ನೇ ನಾನು ಮರೆತುಬಿಡ್ತೀನಿ ಕಣೆ ಅಂತ ಬೈತಾ ಇರ್ತಾನೆ. ಆಗ ಕಾವೇರಿ, ಕೇಳಿ ತುಂಬಾ ಸಿಟ್ಟು ಬರುತ್ತೆ, ಸಾಕು ಮಾಡು, ಬಾಯಿ ಮುಚ್ಚು, ಆ ವರದನ್ಗೋಸ್ಕರ ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಟ್ಟೆ ಅಲ್ಲ, ಅವ್ನು ನೀನು ನಂಬ್ಕೊಂಡು ಬಂದಿರೋನು, ಇಷ್ಟು ವರ್ಷ ಆದರೂ ನಿನಗೆ ನಿಜ ಏನು ಅಂತ ಗೊತ್ತಾಗ್ಲಿಲ್ವತ್ತು, ನೀನೊಬ್ಬ ಮನುಷ್ಯನ ಅಂತ ಬೈತಾ ಇರ್ತಾಳೆ. ಆಗ ಬಾಲ, ನನಗೆ ಬೈತೀಯಾ ಅಂತ ಜೋರಾಗಿ ಬೈತಿರ್ತಾನೆ. ಆಗ ಕಾವೇರಿ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗ್ಬಿಟ್ಟು, 10 ವರ್ಷದಿಂದಲೇ ನಾನು ಅಂದ್ಕೊಂಡು ಬಿಟ್ಟಿದ್ದೀನಿ ನನಗೆ ಯಾರೂ ಇಲ್ಲ, ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ಮೇಲೆ ಪದೇ ಪದೇ ಬಂದು ನನ್ನ ಪ್ರಾಣ ತಿನ್ನೋಕ್ಕೆ ಹೋಗಬೇಡ, ಇಲ್ಲಿಂದ ಹೊರಡು ಅಂತ ಜೋರಾಗಿ ಬೈತಾಳೆ. ಆಗ ಬಾಲ ಏನು ಮಾತನಾಡದೆ ಹೊರಟೇ ಬರ್ತಾನೆ. ಈ ಕಡೆ ಕಾವೇರಿ ಮಾಮ ಮತ್ತು ಅತ್ತೆ ಮಾತಾಡ್ತಿರೋದು ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಳ್ತಾಳೆ. ಆಗ ಮಾಮನ ಹತ್ರ ಬಂದು, ಮಾಮ, ಏನು ಮಾಮ, ಅತ್ತೆ ಜೊತೆ ಜಗಳ ಮಾಡ್ತಾ ಇದ್ರಲ್ಲ ಅಂತ ಕೇಳ್ತಾಳೆ. ಆಗ ಸತ್ಯ, ಚೇಚೆ ಹಾಗೇನಿಲ್ಲಮ್ಮ, ನಿಮ್ಮ ಅತ್ತೆ ಏನಂತ ನಿನಗೆ ಗೊತ್ತಿಲ್ವಾ, ಹಾಗೆ ಅವಳದು ಯಾವಾಗಲೂ ಇದ್ದಿದ್ದೆ, ಏನು ಬಿಡು, TC ಸಿಕ್ಕಿದೆ, ಅಲ್ಲೀಗ ಆರಾಮಾಗಿ ನಿನಗೆ ಸ್ಕೂಲ್ಗೆ ಹೋಗು ಅಂತ ಹೇಳ್ತಾನೆ. ಅದನ್ನು ಕೇಳಿ ರಾಣಿ, ಬೇಡ ಮಾಮ, ನನಗೋಸ್ಕರ ನೀವು ಇಷ್ಟೊಂದು ಕಷ್ಟಪಡೋದು ನನ್ನಿಂದ ನೋಡೋಕ್ಕಾಗ್ತಿಲ್ಲ, ಪದೇ ಪದೇ ನೀವು ಅತ್ತೆ ಜೊತೆ ಜಗಳ ಮಾಡೋದು ಬೇಡ ಮಾಮ, ಬೇಕಿದ್ರೆ ನಾನು ಲೋಹಿತ್ ಮತ್ತು ಚಂದು ಬುಕ್ಕೆ ಓದ್ಕೊಳ್ತೀನಿ, ಆದರೆ ಸ್ಕೂಲ್ಗೆ ಮಾತ್ರ ನಾನು ಹೋಗಲ್ಲ ಅಂತ ಹೇಳ್ತಿರ್ತಾಳೆ. ಈ ಕಡೆ ಮಾವನಿಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲ, ಎಷ್ಟೊಂದು ಪುಟ್ಟ ಮಗು, ಎಷ್ಟೊಂದು ಅರ್ಥ ಮಾಡ್ಕೊಳ್ತಾಳೆ ಇದು ಅಂತ ಯೋಚನೆ ಮಾಡ್ತಾ ಇಲ್ಲ. ರಾಣಿ ನನಗೆ ಮಾತು ಕೊಟ್ಟಿದ್ದಲ್ಲೇ, ಹಾಗಿದ್ಮೇಲೆ ಎಷ್ಟೇ ಕಷ್ಟ ಆದರೂ ನಿನ್ನ ನಾನು ಓದಿಸ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ತಾರೆ. ಆದರೆ ರಾಣಿ ಮಾತ್ರ, ಇಲ್ಲ ಮಾಮ, ನಾನು ಓದೋಕ್ಕೆ ಹೋಗಲ್ಲ, ನಾನು ಯಾರಿಗೂ ಹೊರೆ ಆಗಬಾರ್ದು, ನಾನು ಯಾವತ್ತೂ ನನಗೆ ಅಮ್ಮ ಹೇಳ್ಕೊಡ್ತಾ ಇದ್ಲು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು ಅಂತ, ಅದಕ್ಕೆ ನಾನು ಓದಲ್ಲ ಬಿಡು ಮಾಮ ಅಂತ ಹೇಳ್ತಾ ಇರ್ತಾಳೆ. ಆಗ ಮಾಮ, ಅಲ್ಲ ರಾಣಿ, ನಿನಗೆ ನಾನು ಹೇಳ್ತಾ ಇಲ್ವಾ, ಅರ್ಥ ಆಗಲ್ವಾ, ನೀನು ಈ ಥರ ಮಾಡಿದರೆ ನನಗೂ ಸಿಟ್ಟು ಬರುತ್ತೆ ನೋಡು, ನಾನು ಇನ್ಮೇಲೆ ಬೇಜಾರು ಮಾಡ್ಕೊಳ್ತೀನಿ ಅಂತ
ಹೇಳ್ತಾ ಇರ್ತಾನೆ. ಈ ಕಡೆ ಸೀನಾದು ಯಾರೋ ಹೇಳಿದ್ರಪ್ಪ ನಾನು ಓದಿ ಲಾಯರ್ ಆಗಿ ಅಮ್ಮನ ಜೈಲಿಂದ ಆಚೆ ಬಿಡಿಸ್ಕೊಂಡು ಬರ್ತೀನಿ ಅಂತ. ಅವರು ಇವಾಗ ಅದನ್ನೆಲ್ಲ ಮರೆತುಬಿಟ್ರೋ ಏನೋ ಅಂತ ಇಂಡೈರೆಕ್ಟ್ ಆಗಿ ರಾಣಿಗೆ ಹೇಳ್ತಾ ಇರ್ತಾನೆ. ಆಗ ರಾಣಿ ಸುಮ್ಮನೆ ನಿಂತ್ಕೊಳ್ತಾಳೆ. ಆಗ ಮಾಮ ಇಲ್ಲಮ್ಮ, ಏನೇ ಕಷ್ಟ ಆದರೂ ನಿನ್ನ ನಾನು ಓದಿಸ್ತೀನಿ, ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಈ ಕಡೆ ವರದ ಮನೆಯಲ್ಲಿ ಕೂತಿರ್ತಾನೆ. ತುಂಬಾ ಡಿಸ್ಟರ್ಬ್ ಆಗಿ ಕೂತಿರ್ತಾನೆ. ಆ ಕಾಂಚನ ಬಂದಿದ್ದು ಏನಕ್ಕೆ? ಅವಳು ಏನು ಹೇಳ್ಬೇಕು ಅಂದ್ಕೊಂಡ್ಳು? ಈ ಕಾವೇರಿ ನೋಡಿದರೆ ಬಾಯಿ ಬಿಡ್ತಾ ಇಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅದೇ ಟೈಮ್ಗೆ ಬಾಲ ಅಲ್ಲಿಗೆ ಬಂದು, ಬಾಸು ಈ ಥರ ನೀವು ಬೇಜಾರು ಮಾಡಿಕೊಂಡ್ರೆ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ, ಬಿಟ್ಬಿಡಿ ಬಾಸ್ ಅದನ್ನೆಲ್ಲ ಅಂತ ಹೇಳ್ತಾನೆ. ಅದೇಗಲಿ ಬಿಡಲಿ ಬಾಲ, ಆ ಕಾವೇರಿಯಿಂದ ನನ್ನ ಮಗನಿಗೇನಾದರೂ ತೊಂದರೆ ಆದರೆ ನಾನೇನು ಮಾಡಲಿ? ಇವಾಗಲೇ ನನ್ನ ಜೀವನ ಕತ್ಲೆ ಆಗಿದೆ, ನನ್ನ ಮಗ ತಬ್ಲಿ ಆಗಿದ್ದಾನೆ, ಅಂಥದ್ರಲ್ಲಿ ಇವಳು ಏನು ಮಾಡೋಕ್ಕೆ ಹೊರಟಿದ್ದಾಳೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಪಾಪ ಸಹಾಯ ಮಾಡೋಕ್ಕೆ ಅಂತ ಬಂದಿರೋ ಕಾಂಚನಂಗೆ ಈ ಥರ ಆಗಿಬಿಡ್ತು, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಕಾವೇರಿ ಅಡುಗೆ ಮಾಡೋಕ್ಕೆ ಅಂತ ತರಕಾರಿ ಹುಡುಕ್ತಾ ಇರ್ತಾಳೆ. ಹೊಸದಾಗಿ ಜೈಲಿಗೆ ಬಂದಿದ್ದಾರಲ್ಲಕ್ಕ, ಅವ್ರು ತರಕಾರಿ ಹೆಚ್ಚಿಕೊಡ್ತೀನಿ ಅಂತ ಹೇಳಿದರು, ಎಲ್ಲವನ್ನು ಅಂತ ಹೇಳಿದ್ದಾರೆ. ಹೇ ಕಾವೇರಿ, ಅವಳು ಸರಿಗಿಲ್ಲ ಅಂತೆ, ನೀನು ಅವಳ ಹತ್ರ ಸ್ವಲ್ಪ ಹುಷಾಗಿರು ಅಂತ ಹೆದರಿಸ್ತಾ ಇರ್ತಾರೆ. ಕೈದಿ ಹೇಳ್ತಾರೆ. ಆಗ ಕಾವೇರಿ ಸರಿ ಅವರ ಎಲ್ಲಿಗಂತ ಹೇಳಿದಾಗ ಅವರ ಸೇಲ್ ಒಳಗಡೆ ತರಕಾರಿ ನಾಯಿ ಹೆಚ್ಚಿಕೊಡ್ತೀನಿ ಅಂತ ಹೇಳಿದಾರಲ್ಲ, ಕಟ್ ಮಾಡ್ತಾ ಇರ್ಬೋದು ಅಂತ ಹೇಳಿದಾಗ ಸರಿ ಆಯಿತು, ಅಲ್ಲೇ ಹೋಗಿ ಇಸ್ಕೊಂಡು ಬರ್ತೀನಿ ಅಂತ ಕಾವೇರಿ ಹೋಗ್ತಾಳೆ. ಆಗ ಕಾವೇರಿ ಸೆಲ್ ಹತ್ತಿರಕ್ಕೆ ಹೋಗಿ ಅಕ್ಕ ಬೇಗ ಕಟ್ ಮಾಡಿಕೊಡಿ ಅಕ್ಕ, ಆವಾಗಲೇ ತುಂಬಾ ಲೇಟ್ ಆಗಿದೆ, ನೀವು ಇಷ್ಟೊಂದು ನಿಧಾನ ಮಾಡಿ ಹಚ್ಚಿದರೆ ಕಷ್ಟ ಆಗುತ್ತೆ, ಬೇಗ ಹೆಚ್ಚಿಕೊಡಿ ಅಕ್ಕ ಅಂತ ಹೇಳ್ತಿರ್ತಾಳೆ. ಆದರೆ ಆ ಎದುರಿಗಿರೋ ಕೈದಿ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾಳೆ. ಆಗ ಕಾವೇರಿ ಸೆಲ್ ಡೋನ್ ತೆಗೆದು ಒಳಗಡೆ ಬಂದು, ಅಕ್ಕ ಕೊಡಿಲಿ ನಾನೇ ಹೆಚ್ಚುತ್ತೀನಿ ಅಂತ ಚಾಕುನ ಇಸ್ಕೊಳ್ಳೋಕ್ಕೆ ಹೋಗ್ತಾಳೆ. ಆದರೆ ಚಾಕು ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ತಾನೆ ಇರೋದಿಲ್ಲ. ಯಾಕಕ್ಕ ಇಷ್ಟೊಂದು ಚಾಕುನ ಗಟ್ಟಿಯಾಗಿ ಇಟ್ಟಿದ್ದೀರಾ ಅಂತ ಕಾವೇರಿ ಕೇಳ್ತಾಳೆ. ಆಗ ಕಾವೇರಿ ಚಾಕುನ ತಗೊಂಡು ಕಾವೇರಿ ಕುತ್ತಿಗೆ ಹಿಡ್ದೇ ಬಿಡ್ತಾಳೆ. ಕಾವೇರಿಗಂತೂ ಭಯ ಆಗೋಕ್ಕೆ ಶುರುವಾಗುತ್ತೆ. ಏನಕ್ಕ ಇದು, ಏನು ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಿರ್ತಾಳೆ. ಈ ಕಡೆ ರಾಣಿನ ಕರ್ಕೊಂಡು ಮಾವ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೋಗಿರ್ತಾನೆ. ರಾಣಿಗೆ ಮಾತ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮಾಮ ನನಗೆ ಇವಾಗ ಅಡ್ಮಿಷನ್ ಮಾಡಿಸ್ಕೋತಾರಾ ಅಂತ ರಾಣಿ ಕೇಳ್ತಿರ್ತಾಳೆ. ಆಗ ಮಾಡಿಸ್ಕೊಳ್ತಾರಮ್ಮ, ನನ್ನ ಹತ್ರ TC ಇದೆ, ದುಡ್ಡು ಇದೆ, ಎಲ್ಲ ಇದೆ ಅಂದಮೇಲೆ ಖಂಡಿತ ಮಾಡಿಸ್ಕೊಳ್ತಾರೆ ರಾಣಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳುವಾಗ ಖುಷಿಯಾಗಿ ಒಳಗಡೆ ಬರ್ತಾರೆ. ಈ ಕಡೆ ಪ್ರಿನ್ಸಿಪಾಲ್, ಏನು ಇಷ್ಟೊಂದು ಲೇಟಾಗಿ ಬಂದಿದ್ದೀರಾ, ನಿಮಗೆ ಕೊಟ್ಟಿರೋ ಟೈಮ್ ಮುಗೀತು ಅಂದಮೇಲೆ ನಾವು ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ, ದಯವಿಟ್ಟು ಆಚೆ ಹೊರಡಿ ಅಂತ ಆ ಪ್ರಿನ್ಸಿಪಾಲ್ ಹೇಳ್ತಾರೆ. ಅದನ್ನ ಕೇಳಿ ಮಾವ, ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, TC ಸುಟ್ಟು ಹೋಗಿತ್ತು, ಅದಕ್ಕೆ ಲೇಟ್ ಆಯಿತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಡ್ಮಿಷನ್ ಮಾಡಿಸ್ಕೊಬಿಡಿ ಸರ್, ರಾಣಿ ತುಂಬಾ ಜಾಣೆ ಅಂತ ಹೇಳ್ತಾ ಇರ್ತಾರೆ. ಆಗ ಪ್ರಿನ್ಸಿಪಲ್, ಇಲ್ಲಪ್ಪ ಆಗೋದಿಲ್ಲ, ಯಾಕಂದರೆ ಇವಾಗಲೇ ತುಂಬಾ ಟೈಮ್ ಆಗಿಬಿಟ್ಟಿದೆ, ಇವಾಗ ಇವಳಿಗೆ ಅಡ್ಜಸ್ಟು ಆಗೋಕ್ಕಾಗಲ್ಲ, ದಯವಿಟ್ಟು ಇವಳನ್ನು ಕರ್ಕೊಂಡು ಆಚೆ ಹೋಗಿ ಅಂತ ಹೇಳ್ತಾರೆ. ಆಗ ಸರ್ ಪ್ಲೀಸ್ ಸರ್, ದಯವಿಟ್ಟು ಆ ಥರ ಮಾಡಬೇಡಿ, ಅವಳು ಚೆನ್ನಾಗಿ ಓದ್ತಾಳೆ ಸರ್, ಅವಳು ಎಲ್ಲ ಬೇಗನೆ ಅರ್ಥ ಮಾಡ್ಕೊಳ್ತಾರೆ ಸರ್, ಪ್ಲೀಸ್ ಸರ್ ಅವಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ರಾಣಿ ಮಾವ ಹೇಳ್ತಾ ಇರ್ತಾರೆ. ನಿಮಗೆಷ್ಟು ಸಲ ಹೇಳೋದು, ಪದೇ ಹೇಳ್ತಾ ಇರೋಕ್ಕೆ ಆಗಲ್ಲ, ಪ್ಲೀಸ್ ಅವಳನ್ನಂತೂ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನೀವು ಈಗ TC ತಂದು ದುಡ್ಡು ಕೊಟ್ಟರು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಪ್ಲೀಸ್ ಕರ್ಕೊಂಡು ಹೋಗಿ ಅಂತ ಇಲ್ಲಿ ಪ್ರೊಫೆಸರ್ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.